ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಸೋಮವಾರದ ಶುಭೋದಯ. ಭಗವಂತ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಸ್ನೇಹಿತರೆ, ಮುಖ್ಯವಾಗಿ ನಾವು ಪ್ರತಿಯೊಂದು ಎಪಿಸೋಡಲ್ಲೂ ಕೂಡ ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಹಾರಗಳನ್ನು ನಾನು ಕೊಡ್ತಲೇ ಬಂದಿದ್ದೇನೆ. ಇವತ್ತಿನ ದಿನ ಸಕಾರಾತ್ಮಕವಾಗಿರ್ತಕ್ಕಂಥ ಚಿಂತನೆ ಮನೆಯಲ್ಲಿರಬೇಕು. ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಕೂಡ ಆಗಮನ ಆಗಬೇಕು. ಅಂದರೆ ಹಣಕಾಸು, ಸಕಾರಾತ್ಮಕ ಚಿಂತನೆ, ಇವೆರಡಕ್ಕೆ ನಮ್ಮ ಮನೆಯಲ್ಲಿ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನವನ್ನು ನಾವು ಮಾಡ್ಕೋಬೋದು. ಅದು ಏನು, ಹೇಗೆ ಮಾಡ್ಕೋಬೇಕು, ಕೇವಲ ಸರಳ ಮಾಹಿತಿ. ಮ್ಯಾಕ್ಸಿಮಮ್ ಇದನ್ನು ಮಾಡ್ಕೊಳ್ಳಿ. ಸಕಾರಾತ್ಮಕವಾಗಿರಿ, ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ಬೆಳೆಸ್ಕೊಳ್ಳಿ. ನಿಜವಾಗ್ಲೂ ಗುಡ್ ಆಗುತ್ತೆ. ಕೊನೆಯ ಭಾಗದಲ್ಲಿ ತಿಳಿಸ್ತೇನೆ. ಇವತ್ತು ಸೋಮವಾರ. ಮೊದಲು ಪಂಚಾಂಗ ಶ್ರವಣ, ತದನಂತರ ತದನಂತರ 12 ರಾಶಿಗಳ ಭವಿಷ್ಯವನ್ನು ಹೇಗಿರುತ್ತೆ ತಿಳ್ಕೊಳ್ಳೋಣ. ಸೋಮವಾರ ಈ ದಿನ ಚತುರ್ದಶಿ ತಿಥಿ ಇರತಕ್ಕಂಥದ್ದು, ಶುಕ್ಲ ಪಕ್ಷ, ಅತಿಗಂಡ ಯೋಗ, ವಾಣಿಜ್ಯ ಹಾಗೆ ವಿಷ್ಟೀಕರಣ ಇರತಕ್ಕಂಥದ್ದು. ಚಂದ್ರ ಆಶ್ಲೇಷ ನಕ್ಷತ್ರದಲ್ಲಿ 7 ಗಂಟೆ 30 ನಿಮಿಷವರೆಗೂ, ತದನಂತರ ಮಖಾ ನಕ್ಷತ್ರ ಕೇತುವಿನ ನಕ್ಷತ್ರಕ್ಕೆ ಹೋಗ್ತದೆ. ಕಟಕ ರಾಶಿಯಲ್ಲಿ ಚಂದ್ರ ಇರತಕ್ಕಂಥದ್ದು. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 8 ಗಂಟೆ 5 ನಿಮಿಷದಿಂದ 9 ಗಂಟೆ 34 ನಿಮಿಷದವರೆಗೂ. ಹಾಗೆ ಯಮಗಂಡ ಕಾಲ ಬೆಳಗ್ಗೆ 11 ಗಂಟೆ 3 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 32 ನಿಮಿಷದವರೆಗೂ. ಗುಳಿಕ ಕಾಲ 2 ಗಂಟೆ 1 ನಿಮಿಷದಿಂದ 3 ಗಂಟೆ 30 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಮಧ್ಯಾಹ್ನ 12 ಗಂಟೆ 56 ನಿಮಿಷದಿಂದ 1 ಗಂಟೆ 43 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಬೆಳಗ್ಗೆ 9 ಗಂಟೆ 4 ನಿಮಿಷದಿಂದ 9 ಗಂಟೆ 51 ನಿಮಿಷದವರೆಗೂ. ಸ್ನೇಹಿತರೆ, ಚಂದ್ರ ಮಖಾ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ. ಮಖಾ ನಕ್ಷತ್ರ ಕೇತುವಿನ ನಕ್ಷತ್ರ. ಚಂದ್ರ ಒಟ್ಟಿಗೆ ಕೇತು. ನೋಡೋಣ ಯಾರಿಗೆ ಯಾವ ಫಲಗಳು ಸಿಗುತ್ತೆ. ಮೊದಲು ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯವರು ಇದನ್ನು ಮುಖ್ಯವಾಗಿರ್ತಕ್ಕಂಥ ವಿಚಾರ ತಿಳಿಸೋದಾದರೆ, ನಿಮ್ಮ ಈಗೋಸ್ಟಿಕ್ ನೇಚರ್ನ ಕಡಿಮೆ ಮಾಡ್ಕೊಳ್ಳಿ. ಆಧ್ಯಾತ್ಮಿಕವಾದಂಥ ಒಲವನ್ನು ಬೆಳೆಸ್ಕೊಳ್ಳಿ. ಇದು ಫಸ್ಟ್ ಡೇ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವು. ಮಕ್ಕಳೊಟ್ಟಿಗಿನ ಬಾಂಧವ್ಯ ಸರಿಯಾಗಿಟ್ಕೊಳ್ಳಿ. ಅನ್ನೆಸಸರಿಯಾಗಿ ಹಣಕಾಸಿನ ಮೇಲೆ ಸುಮ್ಮನೆ ಖರ್ಚುಗಳು ಅಥವಾ ಯಾವುದಕ್ಕೋ ಹೋಗಿ ಖರ್ಚು ಮಾಡೋದು ಅದನ್ನು ಬಿಡಿ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಖರ್ಚುಗಳು ಜಾಸ್ತಿ ಆಗ್ಬೋದು. ಬಟ್ ಅನ್ನೆಸಸರಿಯಾಗಿ ಯೋಚನೆಗಳನ್ನು ಮಾಡಿ ಇಲ್ಲ ಸಲದಲ್ಲನ್ನು ಮನಸ್ಸಲ್ಲಿ ತುಂಬ್ಕೋಬೇಡಿ. ಮಕ್ಕಳೊಟ್ಟಿಗಿನ ವಾಗ್ವಾದಗಳನ್ನು ತಪ್ಪಿಸ್ಬೇಕು. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಸಕಾರಾತ್ಮಕ ಚಿಂತನೆ ಖಂಡಿತವಾಗಿ ದಿನ ಶುಭವನ್ನು ಮಾಡುತ್ತೆ. ಇಲ್ಲಾಂದರೆ ಸುಮ್ಮನೆ ಸಮಸ್ಯೆಗಳು ಕೊಡತಕ್ಕಂಥದ್ದು ಇರ್ತದೆ. ಯಾವುದೇ ಕಾರಣಕ್ಕೂ ಕೂಡ ಅನ್ನೆಸಸರಿಯಾಗಿ ಮಕ್ಕಳ ಮೇಲೆ ಸುಮ್ಮನೆ ಪ್ರಹಾರಗಳನ್ನು ಮಾಡೋದು ಬೇಡ. ಸಾಧ್ಯವಾದಷ್ಟು ಸಕಾರಾತ್ಮಕ ಚಿಂತನೆ. ಈ ದಿನ ಹಣಕಾಸು ವಹಿವಾಟುಗಳು ಯಾವುದೇ ಒಂದು ಕ್ಷೇತ್ರ ಫಲದಲ್ಲಿ ನಾವು ನೋಡಿದ್ರೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ. ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೇ ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ವೃಷಭ ರಾಶಿಯವರು ಸಾಧ್ಯವಾದಷ್ಟು ಈ ದಿನ ಮನೆ, ಆಸ್ತಿ, ಭೂಮಿಯ ಬಗ್ಗೆ ಆಲೋಚನೆಗಳನ್ನು ನಡೆಸ್ತೀರಿ. ಹಾಗೆ ಕೆಲವೊಂದು ನಿರ್ಧಾರಗಳು ತಪ್ಪು ತಗೊಂಡು ಅಯ್ಯೋ ಆಮೇಲಿಂದ ಈ ನಿರ್ಧಾರ ನಾನು ಈ ಕೆಲಸ ಮಾಡಿದರೆ ಚೆನ್ನಾಗಿರ್ತಿತ್ತಲ್ವಾ ಅಂತಕ್ಕಂಥ ಮನೋಭಾವತೆ ಕೂಡ ಬರುತ್ತೆ. ಮನೆಯಿಂದ ದೂರ ಉಳಿತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತದೆ. ಆಗ ಮನೆಯಲ್ಲಿ ಕಿರಿಕಿರಿಗಳು ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ಇರುತ್ತೆ. ಮಾತಿಗೆ ಮಾತು ಬೆಳೆದು ಸ್ವಲ್ಪ ಡಿಟ್ಯಾಚ್ಮೆಂಟ್, ಮನೆಯಿಂದ ದೂರ ಉಳಿದ್ಬಿಡ್ತೀವಿ. ಸಾತ್ವಿಕತೆ, ಮೌನ ಇವೆಲ್ಲ ಆಚರಣೆಯನ್ನು ಮಾಡಿದ್ದೀನ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಕೇಂದ್ರೀಕೃತ ಭಾವನೆಗಳನ್ನು ಇದನ್ನು ಬಳಸ್ಕೋಬೇಕು. ಏನು, ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಬಿಸ್ನೆಸ್ ಮೆನ್ಗಳಾಗಿರ್ಬೋದು, ಮನೆಯ ವಿಚಾರದಲ್ಲಾಗಿರ್ಬೋದು, ಕೇಂದ್ರೀಕೃತ. ಓಕೆ, ನಾನು ಸದೃಢವಾಗಿದ್ದೇನೆ, ಈ ದಿನ ಯಾವುದೇ ಕಾರಣಕ್ಕೂ ಗಲಾಟೆಗಳನ್ನು ಮಾಡ್ಕೊಳ್ಳಲ್ಲ, ಯಾವುದೇ ಕಾರಣಕ್ಕೂ ಕೋಪಗೊಳಗಾಗಲ್ಲ. ಇದು ಬಹಳ ಮುಖ್ಯವಾಗ್ತದೆ. ಸಾಧ್ಯವಾದರೆ ನೀವು ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ, ಶಿವನ ಮಂತ್ರಗಳನ್ನು ಚಾಂಟ್ ಮಾಡಿ. ಓಂ ನಮಃ ಶಿವಾಯ, ಶಿವಾಯ ಓಂ. ಇದು ಶಾಂತ ರೂಪಕ್ಕೆ ತಂದು ಬಿಡುತ್ತೆ ನಿಮ್ಮನ್ನು. ಖಂಡಿತ ಒಳ್ಳೆಯದಾಗುತ್ತೆ, ಮಾಡಿ ನೋಡಿ. ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲ ಏನು? ಮಿಥುನ ರಾಶಿಯವರಿಗೆ ಸಾಧ್ಯವಾದಷ್ಟು ವಾದ ವಿವಾದಗಳಲ್ಲಿ ತೊಡಕೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಅಥವಾ ಕಮ್ಯುನಿಕೇಷನ್ ಗ್ಯಾಪ್, ಸಂಗಾತಿಯೊಟ್ಟಿಗಿನಾಗಿರ್ಬೋದು ಅಥವಾ ಮನೆಯವರೊಟ್ಟಿಗಾಗಿರ್ಬೋದು, ಮತ್ತು ಕಮ್ಯುನಿಕೇಷನ್ ಗ್ಯಾಪ್ ಕ್ರಿಯೇಟ್ ಆಗ್ತದೆ. ಅಥವಾ ನಿರಂತರವಾಗಿ ಅದನ್ನೇ ಕೇಳಿದ್ದೆ ಮಾಡ್ತೀರಿ. ಅದನ್ನು ತಪ್ಪಿಸಿ ದಿನ
ಯಾರು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು. ಸಾಧ್ಯವಾದಷ್ಟು ಕೂಡ ನಿಮ್ಮ ಕೊಲೀಗ್ಸ್, ನೆರೆಹೊರೆಯವರು, ಸಿಬ್ಲಿಂಗ್ಸ್ ಇವರೊಟ್ಟಿಗಿನ ಕಾದಾಟಗಳನ್ನು ತಪ್ಪಿಸಿ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿ. ಮ್ಯಾಕ್ಸಿಮಮ್ ಗುಡ್ಡೆ ಆಗಿಬಿಡುತ್ತೆ. ಸಾಧ್ಯವಾದಷ್ಟು ಕಮ್ಯುನಿಕೇಷನ್ ಗ್ಯಾಪ್ ಕೊಡಬೇಡಿ. ನಿರಂತರವಾಗಿ ಏನಾದರೂ ಡಿಸ್ಕಷನ್ಸ್ ಅರ್ಧಕ್ಕೆ ನಿಲ್ಲಿಸಬೇಡಿ. ಕಂಪ್ಲೀಟಾಗಿ ಅದನ್ನು ಪರಿಪೂರ್ಣಗೊಳಿಸಿ. ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ದಿನವಾಗ್ತದೆ ಈ ದಿನ. ಮ್ಯಾಕ್ಸಿಮಮ್ ಗುಡ್ ಆಗುತ್ತೆ. ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಗಣಪತಿಯ ಮಂತ್ರಗಳನ್ನು ಹೇಳ್ಕೊಳ್ಳಿ, ಖಂಡಿತ ಶುಭವಾಗ್ತದೆ. ಕಟಕ ರಾಶಿ, ಸಾಧ್ಯವಾದಷ್ಟು ಕಟಕ ರಾಶಿಯವರು ನಿಮ್ಮ ಮನೆ ಹಣಕಾಸಿನ ವಿಚಾರದಲ್ಲಿ, ಹಾಗೆ ಸಾಲಗಳ ವಿಚಾರದಲ್ಲಿ ಸರಿಯಾದಂಥ ಮಾರ್ಗದರ್ಶನ, ಸರಿಯಾದಂಥ ಮಾತುಕತೆಗಳನ್ನು ನಡೆಸ್ತಕ್ಕಂಥ ಕೆಲಸವನ್ನು ಮಾಡಿ. ನಿಮ್ಮ ಕುಟುಂಬದೊಟ್ಟಿಗೆ, ಮನೆಯವರೊಟ್ಟಿಗೆ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ನಿರಂತರವಾಗಿರ್ತಕ್ಕಂಥ ಶುಭ ನುಡಿಗಳು ಈ ದಿನ ನಿಮಗೆ ಖಂಡಿತವಾಗಿ ಒಳ್ಳೆಯದನ್ನು ಮಾಡುತ್ತೆ. ಅನ್ನೆಸಸರಿಯಾಗಿ ಈ ದಿನ ಕೋಪಕ್ಕೊಳಗಾಗಿ ಮಾತಿಗೆ ಮಾತು ಬೆಳೆಸೋದು ಬೇಡ. ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಗಳನ್ನು ಮಾಡುತ್ತೆ. ಹಾಗೆ ನಿಮ್ಮ ಕಾಲಿಗೆ ಸಣ್ಣ ಪುಟ್ಟ ಪೆಟ್ಟುಗಳು ಬೀಳ್ತಕ್ಕಂಥ ಸನ್ನಿವೇಶ ಇದೆ. ಉಗುರಿಗೆ ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು ಅವಶ್ಯಕ. ಕಾಲುಗಳಿಗೆ, ಬೆರಳುಗಳಿಗೆ ಪೆಟ್ಟು ಬೀಳ್ತಕ್ಕಂಥದ್ದು ಇರುತ್ತೆ. ಸಾಧ್ಯವಾದಷ್ಟು ಈ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಅಲ್ಲಿ ಬಾಳೆಹಣ್ಣನ್ನು ಹಂಚಿ. ವಿದ್ಯಾರ್ಥಿಗಳು ಕೂಡ ಅಷ್ಟು ಉತ್ತಮವಾಗಿರ್ತಕ್ಕಂಥದ್ದಿಲ್ಲ, ಬಿಸ್ನೆಸ್ ದಾರಿಗೂ ಅಷ್ಟು ಉತ್ತಮತೆ ಇಲ್ಲ. ಸಿಂಹರಾಶಿಯ ಫಲಾಫಲ, ಸಿಂಹರಾಶಿಯ ಫಲಾಫಲಗಳನ್ನು ನೋಡಿದಾಗ ಸಿಂಹರಾಶಿಯವರು ಅನ್ನೆಸಸರಿಯಾಗಿ ನೀವು ಕೂಡ ಈ ದಿನ ಕೋಪದಿಂದ ಅನರ್ಥಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಜಾಸ್ತಿ ಇದೆ. ಹಣಕಾಸಿನ ವಹಿವಾಟುಗಳಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದು, ಮೋಸ ಹೋಗ್ತಕ್ಕಂಥದ್ದು ಸ್ನೇಹಿತರಿಂದ, ಇವೆಲ್ಲ ತೋರಿಸೋದ್ರಿಂದ ಸ್ವಲ್ಪ ಎಚ್ಚರ. ವಿದ್ಯಾರ್ಥಿಗಳು, ಬಿಸ್ನೆಸ್ ಮೆನ್ಗೂ ಯಾರೂ ಅಷ್ಟು ಉತ್ತಮತೆ ಇಲ್ಲ ಈ ದಿನ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಸಾಧ್ಯವಾದಷ್ಟು ನಿಮ್ಮ ಬಗ್ಗೆ ನೀವೇ ಯೋಚನೆ ಮಾಡ್ಕೊಳ್ತೀರಾ, ರಿಮೋಟಾಗಿ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಕೂಡ ನಿಮ್ಮಲ್ಲಿ ಬಂದ್ಬಿಡುತ್ತೆ ಈ ದಿನ. ಸ್ವಾರ್ಥತೆ ಜಾಸ್ತಿ ಬರುತ್ತೆ. ಅನ್ನೆಸಸರಿ ಆಗಿರ್ತಕ್ಕಂಥ ವಿಚಾರಗಳು ನಿಮ್ಮ ತಲೆಯಲ್ಲಿ ಬರ್ತದೆ ಈ ದಿನ ಸಿಂಹರಾಶಿಯವ್ರಿಗೆ. ಬಟ್ ಅಫ್ಕೋರ್ಸ್ ಅದನ್ನೆಲ್ಲ ದೂರ ಇಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು, ಹಾಗೆ ಸಾಧ್ಯವಾದರೆ ಸ್ವಲ್ಪ ಚಪಾತಿಯನ್ನು ನಾಯಿಗಳಿಗೆ ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಕರಿ ನಾಯಿಗಳಿಗೆ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ದೂರ ಆಗುತ್ತೆ. ಶಾಂತ ರೀತಿಯಿಂದ ವರ್ತನೆಯನ್ನು ಮಾಡ್ತೀರಿ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಖಂಡಿತ ಕನ್ಯಾ ರಾಶಿಯವರು ಬಿಸ್ನೆಸ್ಸಲ್ಲಿ ನಷ್ಟವನ್ನು ಹೊಂದತಕ್ಕಂಥದ್ದು ಅಥವಾ ಹಣಕಾಸಿನಲ್ಲಿ ನಷ್ಟವನ್ನು ಹೊಂದತಕ್ಕಂಥದ್ದು, ಸಂಗಾತಿಯೊಟ್ಟಿಗಿನ ಬಾಂಧವ್ಯದಲ್ಲಿ ಎದುರಾಳಿಗಳಿಂದ ಕೂಡ ಸ್ವಲ್ಪ ಅವಮರ್ಯಾದೆಗಳು ಅದನ್ನು ಎದುರಿಸ್ತಕ್ಕಂಥದ್ದು, ಸಂಗಾತಿಯೊಟ್ಟಿಗೆ ವಾಗ್ವಾದಗಳಾಗ್ತಕ್ಕಂಥದ್ದು ಕೂಡ ಜಾಸ್ತಿ ಇದೆ. ಅನ್ನೆಸಸರಿಯಾಗಿ ತಾವು ಯಾವುದೇ ಕಾರಣಕ್ಕೂ ಮನೆಯವರೊಟ್ಟಿಗೆ ಆಗಿರ್ಬೋದು, ಸಂಗಾತಿಯೊಟ್ಟಿಗೆ ಆಗಿರ್ಬೋದು, ಎದುರಾಳಿ ಒಟ್ಟಿಗೆ ಆಗಿರ್ಬೋದು, ಪಾರ್ಟ್ನರ್ಶಿಪ್ಪಲ್ಲಾಗಿರ್ಬೋದು ಸಮಸ್ಯೆಗಳನ್ನು ಮಾಡ್ಕೋಬೇಡಿ. ಸ್ವಲ್ಪ ಶಾಂತ ಚಿತ್ತರಿಂದ ಯೋಚನೆ ಮಾಡಿ. ಈ ದಿನ ಯಾರೊಟ್ಟಿಗೂ ಬೆರೆಯೋದೇ ಇಲ್ಲ ನೀವು, ಅದೇ ರೀತಿಯಾಗಿರ್ತಕ್ಕಂಥ ಅನುಭವ ಆಗ್ತದೆ. ಸುಮ್ಮನೆ ಎಲ್ಲೋ ಕೂತ್ಕೊಳ್ತೀರಾ, ಯಾರ ಸವಾಸನೂ ಬೇಡ ಅಂತೀರಾ. ಯಾಕೋ ನಿಮ್ಮನ್ನು ಒಂಟಿತನ ಕಾಡ್ತಕ್ಕಂಥ ಒಂದು ಎಲ್ಲ ಒಂದು ಮನಸ್ಥಿತಿನೂ ನಿಮಗೆ ಬಂದುಬಿಡುತ್ತೆ. ಸಾಧ್ಯವಾದಷ್ಟು ನೀವಿದಿನ ಭಾಳ ಮುಂಜಾನೆ ಬೆಳಗ್ಗೆ ಎದ್ದ ತಕ್ಷಣ ಕರ್ಪೂರವನ್ನು ತುಪ್ಪದಲ್ಲದ್ದಿ ದೇವರಿಗೆ ಬೆಳಗಿ ತದನಂತರ ಮುಂದಿನ ಕಾರ್ಯಕ್ರಮವನ್ನು ಮಾಡಿಕೊಳ್ಳಿ. ಪ್ರಾರ್ಥನೆಯನ್ನು ಮಾಡಿ. ನಾನು ಖಂಡಿತವಾಗಿ ಸದೃಢವಾಗಿರ್ತೇನೆ ಅಂತಕ್ಕಂಥ ಪ್ರಾರ್ಥನೆ. ಕನ್ಯಾ ರಾಶಿಯವರು ಸ್ವಲ್ಪ ಗಣಪತಿಗೆ ಗರಿಕೆ ಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡೋದು ಒಳ್ಳೆಯದು. ಹಾಗೆ ತುಲಾರಾಶಿಯವರ ಈ ದಿನದ ಒಂದು ದಿನಚರಿ ಹೇಗಿರುತ್ತೆ ಅಥವಾ ಭವಿಷ್ಯ ಹೇಗಿರುತ್ತೆ, ಖಂಡಿತ ಒಂದು ಪ್ರಯತ್ನದಿಂದ ಸ್ವಲ್ಪ ಲಾಭವನ್ನು ಮಾಡ್ತೀರಾ. ಕೆಲಸದಲ್ಲಿ ಶ್ರದ್ಧೆ ಬರುತ್ತೆ, ನಾನು ಮಾಡಬೇಕು ಅಂತಕ್ಕಂಥ ಅರ್ಜಿ ಇರುತ್ತೆ. ಇದೊಂದು ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭವನ್ನು ತರುತ್ತೆ. ತುಲಾರಾಶಿಯವರಿಗೆ ಪ್ರಯತ್ನವನ್ನು ಮಾಡಿ. ಮನೆಯಿಂದ ದೂರ ಉಳಿತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಸ್ವಲ್ಪ ಮಟ್ಟಿಗೆ ಪ್ರಯತ್ನದಿಂದ ಗೆಲುವು ಸಾಧಿಸ್ತೀರಾ. ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ, ವ್ಯಾಪಾರಸ್ಥರಿಗೂ ಒಂದು ಸಾಧಾರಣವಾದ ಫಲ. ಬಟ್ ಪ್ರಯತ್ನವನ್ನು ಬಿಡಬೇಡಿ, ಇದನ್ನು ಗೆಲ್ತೀರಾ. ವೃಶ್ಚಿಕ ರಾಶಿಯ ಹಣಕಾಸು ವಹಿವಾಟುಗಳು ಮ್ಯಾಕ್ಸಿಮಮ್ ಗುಡ್ ಆಗುತ್ತೆ. ಆಧ್ಯಾತ್ಮಿಕ ವಿಚಾರಗಳಲ್ಲಿ ಚಿಂತನೆಗಳು ಚೆನ್ನಾಗಿರ್ತಕ್ಕಂಥದ್ದು. ಮಕ್ಕಳ ಬಗ್ಗೆ ಚಿಂತನೆ, ಲಾಭವನ್ನು ಮಾಡ್ತಕ್ಕಂಥದ್ದು ಇರುತ್ತೆ. ವಿದ್ಯಾರ್ಥಿಗಳು ಕೂಡ ಶುಭದ ದಿನ. ಖಂಡಿತವಾಗಿ ಚೆನ್ನಾಗಿ ಎಕ್ಸಾಮಲ್ಲಿ ಕೂಡ ಒಂದು ರಿಸಲ್ಟ್ ಬರ್ತಕ್ಕಂಥದ್ದು, ಚೆನ್ನಾಗಿ ಬರೀತಕ್ಕಂಥ ಸಾಧ್ಯತೆ. ವ್ಯಾಪಾರದಲ್ಲೂ ಕೂಡ ವಿಶೇಷತೆ ಇರತಕ್ಕಂಥದ್ದು ಕೂಡ ಈ ಒಂದು ವೃಶ್ಚಿಕ ರಾಶಿಯವರೆಗೂ ಇದೆ. ಒಳ್ಳೆಯದಾಗಲಿ ಕೂಡ. ಹಾಗೆ ಧನುರಾಶಿಯ ಫಲಾಫಲ ನೋಡಿ. ಧನುರಾಶಿಯವ್ರಿಗೆ ಹೈಲಿ ಹೀಗೋಸ್ಟಿಕ್ ನೇಚರು. ಮನೆಯವ್ರ ಮೇಲೆಲ್ಲ ಹೆಗರಾಡ್ಬಿಡ್ತಾರೆ ಸುಮ್ಮನೆ ಅನ್ನೆಸಸರಿಯಾಗಿ. ಇದು ಸ್ವಲ್ಪ ಮಟ್ಟಿಗೆ ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುತ್ತೆ. ಇದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೋಬೇಕು ಧನುರಾಶಿಯಲ್ಲಿರ್ತಕ್ಕಂಥವ್ರು. ಹಾಗೆ
ಯಾವಾಗಲೂ ಕೂಡ ಹೇಳಿದ್ದೇ ಹೇಳೋದು ಅಂತಕ್ಕಂಥ ಮನಸ್ಥಿತಿ ಬಂದ್ಬಿಡುತ್ತೆ. ಸ್ವಲ್ಪ ಮಟ್ಟಿಗೆ ಸಾಧ್ಯವಾದ ಕೆಲವೊಂದು ಸರಿ ಮನೆಯಿಂದ ದೂರ ಉಳಿತಕ್ಕಂಥ ಸನ್ನಿವೇಶಗಳು ಕೂಡ ಉದ್ಭವ ಆಗ್ತದೆ. ಪ್ರಯಾಣಗಳಿದ್ದಕ್ಕಿದ್ದಾಗೆ ನಷ್ಟವನ್ನು ತರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ಧನುರಾಶಿಯಲ್ಲಿರ್ತಕ್ಕಂಥ ವ್ಯಾಪಾರಸ್ಥರಿಗೆ ಕೂಡ ಒಂದು ಸಾಧಾರಣ ಇರ್ತಕ್ಕಂಥದ್ದು ಜಾಸ್ತಿ ಇದೆ. ಶಿವನ ಪ್ರಾರ್ಥನೆ, ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ, ಸಾಧ್ಯವಾದರೆ ಹಾಲಿನಿಂದ ಮಾಡಿರ್ತಕ್ಕಂಥ ನೈವೇದ್ಯವನ್ನು, ಸಿಹಿ ನೈವೇದ್ಯವನ್ನು ಮಾಡಿ ಸ್ವಲ್ಪ ಶುಭವಾಗ್ತದೆ. ಮಕರ ರಾಶಿ ನೋಡಿ, ಮಕರ ರಾಶಿಯವ್ರಿಗೂ ಅಷ್ಟೇ ನಕಾರಾತ್ಮಕವಾಗಿರ್ತಕ್ಕಂಥ ಚಿಂತನೆಗಳು ಜಾಸ್ತಿ ಬರ್ತದೆ. ಸುಮ್ಮನೆ ಡಿಬೇಟಿಂಗ್ ನೇಚರ್ನ ಬೆಳೆಸ್ಕೊಳ್ತೀರಾ. ಆಸ್ತಿಯ ವಿವಾದಗಳು ಜಾಸ್ತಿ ಇರ್ತಕ್ಕಂಥದ್ದು ಅಣ್ಣ ತಮ್ಮಂದರ ವಿಚಾರದಲ್ಲಿ ತೋರಿಸ್ತದೆ. ಸಂಗಾತಿಯೊಟ್ಟಿಗೂ ಕೂಡ ಕಾದಾಡ್ತಕ್ಕಂಥ ಸಾಧ್ಯತೆ ಇದೆ. ಬಿಸ್ನೆಸ್ಸಲ್ಲೂ ನಷ್ಟವನ್ನು ಹೊಂದತಕ್ಕಂಥದ್ದು ತುಂಬ ಜಾಸ್ತಿ ತೋರಿಸ್ತದೆ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಪ್ಲೀಸ್ ಸ್ಟಾಪ್ ದಿಸ್. ಈ ಥರದ ಸಮಸ್ಯೆಗಳು ಬಂದಾಗ ಖಂಡಿತ ಮೌನ ಆಚರಣೆ ಅಥವಾ ಆ ಸ್ಥಳದಿಂದ ದೂರ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ. ಮಕರ ರಾಶಿಯವರು ಅನ್ನೆಸಸರಿಯಾಗಿ ಡಿಬೇಟಿಂಗ್ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಕೇವಲ ನೀವೊಂದು ಸರಳವಾಗಿರ್ತಕ್ಕಂಥ ವಿಧಾನ, ಸ್ವಲ್ಪ ಈ ದಿನ ಹುರುಳಿಕಾಳನ್ನು ದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಓಂ ಗಂ ಗಣಪತಯೇ ವಿಘ್ನ ವಿನಾಶಿನೇ ಸ್ವಾಹ ಅಂತೇಳಿ ಗಣಪತಿಗೆ ಗರ್ಕೆಯನ್ನು ಇಡಿ. ಸ್ವಲ್ಪ ಮಟ್ಟಿಗೆ ಸುಧಾರಿಸುತ್ತೆ. ಹಾಗೆ ಕುಂಭರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು. ಕುಂಭರಾಶಿಯವರು ಯಾವುದನ್ನು ಅತಿರೇಕಕ್ಕೆ ಮಾಡಬೇಡಿ, ಅದೊಂದೇ ಈ ದಿನ ಡಿಫಾಲ್ಟ್. ಬಟ್ ಮಿಕ್ಕ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭ ಇರ್ತದೆ. ಆದರೆ 6ರ ಅಧಿಪತಿ 7ರ ಜೊತೆಲಿದ್ದಾನೆ. ಕಾದಾಟಗಳನ್ನು ತಪ್ಪಿಸಿ ಮನೆಯವರೊಟ್ಟಿಗೆ ಬಿಸ್ನೆಸ್ಸಲ್ಲಿ ಖಂಡಿತ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭ, ಹಣಕಾಸು ಸ್ವಲ್ಪ ಮಟ್ಟಿಗೆ ಶುಭವನ್ನು ತರ್ತದೆ. ಹಣಕಾಸು ವಹಿವಾಟುಗಳು ಚೆನ್ನಾಗಿರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಕುಂಭರಾಶಿಯವ್ರಿಗಿದೆ. ಬಟ್ ದಾಂಪತ್ಯದಲ್ಲಿ ಬರ್ತಕ್ಕಂಥ ವಿರಸಗಳನ್ನು ತಪ್ಪಿಸಿ. ಇದು ಸ್ವಲ್ಪ ಡಿಟ್ಯಾಚ್ಮೆಂಟ್ ಆಗಿಬಿಡುತ್ತೆ, ವಾದ ವಿವಾದಕ್ಕೆ ಬಿದ್ದು. ವ್ಯಾಪಾರಸ್ಥರಿಗೆ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಿಸ್ಕೊಳ್ಳುತ್ತೆ. ಇನ್ನು ಮಿಕ್ಕ ವಿಚಾರ ಸಾಧಾರಣವಾಗಿರುತ್ತೆ. ಮೀನರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು. ಮೀನರಾಶಿಯವ್ರಿಗೆ ವಾದ ವಿವಾದಗಳಲ್ಲಿ ಜಯವನ್ನು ಸಾಧಿಸ್ತೀರಾ. ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತೀರಾ. ಸಾಲದ ವಿಚಾರದಲ್ಲಿ ಸ್ವಲ್ಪ ಮೇಲುಗೈ ಸಾಧಿಸ್ತಕ್ಕಂಥದ್ದು ಇರುತ್ತೆ. ಸಾಲ ತೀರತಕ್ಕಂಥ ಸನ್ನಿವೇಶಗಳು ಕೂಡ ಇದನ್ನು ನಿರ್ಮಾಣವಾಗುತ್ತೆ. ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವು. ಮ್ಯಾಕ್ಸಿಮಮ್ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ನೋಡ್ತಕ್ಕಂಥದ್ದು ಇರುತ್ತೆ. ಹಣಕಾಸು ವಹಿವಾಟು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿರ್ತಕ್ಕಂಥದ್ದು ಮೀನರಾಶಿಯವ್ರಿಗಿರುತ್ತೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ಮನೆಯಲ್ಲಿ ಸಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿ ಬೇಕು, ಹಣಕಾಸಿನಲ್ಲೂ ಕೂಡ ಚೆನ್ನಾಗಿರಬೇಕು ಅಂತಕ್ಕಂಥವ್ರು ಸಾಧ್ಯವಾದರೆ ನಿಮ್ಮ ಮನೆಯ ಈಶಾನ್ಯ ಭಾಗದಲ್ಲಿ ಒಂದು ತಾಮ್ರದ ಬೌಲಲ್ಲಿ ರೋಸ್ ವಾಟರ್ನ ಅದರೊಳಗಡೆ ಹಾಕಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ, ಹಾಗೆ ಗುಲಾಬಿ ದಳಗಳನ್ನು ಅದರೊಳಗಡೆ ತುಂಬತಕ್ಕಂಥ ಕೆಲಸವನ್ನು ಮಾಡಿ. ಸಾಧ್ಯವಾದರೆ ಇದನ್ನು 2 ಡೇಸ್ಗೊಂದ್ಸತಿ ಚೇಂಜ್ ಮಾಡಿ, ಅಥವಾ ಪ್ರತಿ ದಿವಸ ಶಕ್ತರಿದ್ದರೆ ಚೇಂಜ್ ಮಾಡಿ. ರೋಸ್ ವಾಟರ್ ಹಾಕೋದು ಮರಿಬೇಡ. ಇದು ನಕಾರಾತ್ಮಕ ಚಿಂತನೆಗಳನ್ನು ದೂರ ಮಾಡುತ್ತೆ. ಜೊತೆಗೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಮನೆಯಲ್ಲಿ ಪ್ರಶಾಂತತೆಯನ್ನು ಕೊಡುತ್ತೆ. ಅತ್ಯಂತ ಸರಳ ವಿಧಾನ. ಖಂಡಿತ ಅನೇಕ ವಿಚಾರಗಳಿಗೆ ನಮ್ಮ ಕೆಳಗಿನ ನಂಬರ್ ಡಯಲ್ ಮಾಡಿ ರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.